ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಜಮಖಂಡಿ. ನಾವು ಕಾಶಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಅಯೋಧ್ಯೆಗೆ ಹೊರಟು ನಿಂತ್ವಿ. ಹೋಗುವಾಗ ಈ ಥರ ಸನ್ಸೆಟ್ ಕಾಣಿಸ್ತು. ಇವಾಗ ನೋಡಿ ನಾವು ಅಯೋಧ್ಯೆನ ಎಂಟರ್ ಆದ್ವಿ. ಸೊ ಇಲ್ಲಿಂದ ಎಲ್ಲ ಅಂದ್ರೂ ಒಂದು 2-3 ಕಿಲೋಮೀಟರ್ಸ್ ಅಂತೂ ಆರಾಮಾಗಿ ಆಗೇ ಆಗುತ್ತೆ. ಇನ್ನೂ ಜಾಸ್ತಿನೇ ಆಗ್ಬೋದು ಮೇ ಬಿ. ಇಲ್ಲಿ ತುಂಬ ರಶ್ ಇರೋದ್ರಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅನ್ನೋ ಅಂದಾಜು ನಂಗೆ ಸಿಗಲಿಲ್ಲ. ಸೊ ನಾವು ಆಲ್ರೆಡಿ ಟೈಮ್ ಕೂಡ ಲೇಟ್ ಆಗಿತ್ತು. ಇನ್ನೇನು ಕ್ಲೋಸ್ ಆಗುತ್ತೆ ಟೆಂಪಲ್ಲು ಅಂತ ಹೇಳ್ತಾಯಿದ್ರು. ಬೇಗ ಬೇಗ ಬನ್ನಿ, ದರ್ಶನ ಮಾಡ್ಕೊಂಡು ಹೋಗಿ ಅಂತ ಮೈಕಲ್ಲಿ ಹೇಳ್ತಾಯಿದ್ರು. ಸೊ ನಾವು ಓಡೋ ಬರದಲ್ಲೇ ಇದ್ವಿ. ಸೊ ಹೋಗೋವಾಗ ಫುಲ್ ಕಂಪ್ಲೀಟಾಗಿ ಕೊನೆಯವರೆಗೂ ಹೋಗಿ ನಾವು ರಾಮ ಮಂದಿರಕ್ಕೆ ಬರಬೇಕು ಅಂದ್ರೇ ತುಂಬ ಟೈಮ್ ತೊಗೊಳ್ತಾ ಇತ್ತು. ನಮಗೆ ರಾಮನ ಆಶೀರ್ವಾದನೋ ದೇವ್ರ ದಯೆನೋ ಇನ್ನೇನೋ ಗೊತ್ತಿಲ್ಲ. ನಮಗೆ ಶಾರ್ಟ್ಕಟ್ಟಲ್ಲಿ ಗೇಟ್ ಓಪನ್ ಆಯಿತು. ಅಲ್ಲಿ ಹೋಗಿ ಸೇರಿಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳ್ತಾ, ಮೂಲ ಮಂತ್ರವೇ ರಾಮನಾಮ ಅಂತ ಹೇಳುವಾಗ ರಾಮನಿಗಿಂತ ಮತ್ತೊಂದು ಮಂತ್ರ ಇದೆಯಾ ಅಂತ ಹೇಳ್ತಾರಲ್ವ ಹಿರಿಯರು, ನಿಜ. ಆ ಥರ ಸ್ಲೋಗನ್ ಹೇಳ್ತಾ ಮಂತ್ರನ ಹೇಳ್ತಾ ಎಂಟರ್ ಆದ್ವಿ. ಒಳಗಡೆ ಹೋಗಬೇಕಂದ್ರೆ ಇನ್ನೂ ದೂರ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ತುಂಬ ದೂರ ಒಳಗಡೆ ಹೋಗಬೇಕು. ಹಾಗೆ ವಾಕ್ ಮಾಡ್ತಾ ಹೋದ್ವಿ. ಸೊ ತುಂಬ ಅಂದರೆ ತುಂಬ ರಶ್, ಹಾಗೆ ನುಗ್ಲು. ಎಲ್ಲರೂ ಡೈರೆಕ್ಟಾಗಿ ಕಾಶಿ ಮತ್ತು ಪ್ರಯಾಗ್ರಾಜ್ ಮುಗಿಸ್ಕೊಂಡು ಎಲ್ಲರೂ ಅಯೋಧ್ಯೆಗೆ ಬರೋರೆ. ಎಲ್ಲ ಪ್ಲ್ಯಾನಿಂಗಲ್ಲೇ ಹೋಗಿರ್ತಾರಲ್ವ. ಸೊ ಎಲ್ಲ ಸಿಕ್ಕಾಪಟ್ಟೆ ಜನ ಸೇರಿಕೊಂಡು ತಳ್ಳಾಡೋದು ಅಲ್ವಾ. ಸೊ ಹಾಗಿರುವಾಗ ಫೈನಲಿ ನಾವು ರಾಮನ ಹತ್ರ ಹೋಗಿ ರಾಮನ ದರ್ಶನನೂ ಮಾಡ್ಕೊಂಡ್ವಿ. ಇನ್ನೊಂದೇನು ಗೊತ್ತಾ, ಇಲ್ಲಿ ಸಖತ್ತಾಗಿದೆ ಟೆಂಪಲ್ಲು. ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ಬಾಕಿ ಇದೆ. ತುಂಬ ಜಾಗ ಇನ್ನೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ. ಇನ್ನೂ ಬರೀ ಅಂದರೆ ಬಾಲರಾಮನ ರಾಮ್ಲಲ್ಲಾನ ಏನು ಸ್ಥಾಪಿಸಿದಾರೋ ಅಂದರೆ ಅದೊಂದು ಮಾತ್ರ ಕಂಪ್ಲೀಟ್ ಆಗಿರೋದು. ರಿಮೈನಿಂಗ್ ಎಲ್ಲ ಇನ್ನೂ ತುಂಬ ಕೆಲಸ ಬಾಕಿ ಇದೆ. ಅದನ್ನ ಹೇಳೋಕ್ಕಾಗಲ್ಲ. ಎಷ್ಟು ದೊಡ್ಡ ಜಾಗ ಗೊತ್ತಾ. ನೋಡಿದ್ರೆ ಎಲ್ಲ ಕಂಪ್ಲೀಟ್ ಆದಮೇಲೆ ಹೋಗಿ ನೋಡಿದ್ರೆ ಸ್ವರ್ಗ. ಸಖತ್ತಾಗಿದೆ. ಇವಾಗಲೇ ಇನ್ನೂ ಕನ್ಸ್ಟ್ರಕ್ಷನ್ ಬಾಕಿ ಇದ್ದರೂ ಕೂಡ ಸಿಕ್ಕಾಪಟ್ಟೆ ಜನ ನೋಡೋಕ್ಕೆ ಬರ್ತಿದ್ದಾರೆ. ಇನ್ನು ಕಂಪ್ಲೀಟ್ ಆದಮೇಲೆ ಅದನ್ನ ನೋಡೋದೇ ಒಂದು ಏನು ಹೇಳೋದು, ಒಂದು ಅದೃಷ್ಟ, ಸ್ವರ್ಗ ನೋಡೋ ಥರ ಆಗುತ್ತೆ. ಅಷ್ಟು ಚೆನ್ನಾಗಿ ಪ್ಲ್ಯಾನಿಂಗ್ ಇದೆ. ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದಮೇಲೆ ರಾಮ ಇನ್ನೊಮ್ಮೆ ಕರೆಸ್ಕೊಳ್ಳಿ, ಇನ್ನೊಮ್ಮೆ ಹೋಗಿ ರಾಮನ ದರ್ಶನ ಮಾಡ್ಕೊಂಡು ಬರೋದು ಅಂತ ಹೇಳ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕನ್ಸ್ಟ್ರಕ್ಷನ್ ಇದೆ. ಫುಲ್ ಕಂಪ್ಲೀಟ್ ಡಿಸೈನ್ ಆಗಲಿ, ಆಮೇಲೆ ಅದು ಗೋಡೆಗಳಾಗಲಿ, ಕಂಬದ ಡಿಸೈನ್ ಆಗಲಿ ನೋಡಿ ಎಷ್ಟು ನೀಟಾಗಿ ವೆಲ್ ಫಿನಿಶ್ಡ್ ಇದೆ ನೋಡಿ. ಸಖತ್ತಾಗಿದೆ. ಎಲ್ಲರೂ ಕ್ಯಾಮ್ರಾ ತೆಗೆದುಕೊಂಡು ವಿಡಿಯೋ ಮಾಡೋರೇ ಜಾಸ್ತಿ. ನಾನು ಕೂಡ ಹಾಗೆ ಹಿಂದ್ಗಡೆ ನುಗ್ತಿದ್ದಾರಪ್ಪ ದೇವರೇ. ಫೋನ್ ಅಲ್ಲಾಡ್ತಾ ಇದೆ, ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಕಾಲು ತೊಳಿತಾ ಇದ್ದಾರೆ. ದೇವ್ರಿಗೆ ಗೊತ್ತು ನಮ್ಮ ಪರಿಸ್ಥಿತಿ, ಅಷ್ಟು ಕಷ್ಟ ನೋಡಿ. ಅಲ್ಲಿ ಇನ್ನೂ ಮುಂದೆ ಕಾಣ್ತಾ ಇದೆ ನೋಡಿ, ಇಲ್ಲಿದ್ದಾರೆ ನೋಡಿ ರಾಮ. ಅಲ್ಲಿ ಅಷ್ಟೊಂದು ಜನ ಇದ್ದಾರಲ್ವ, ಅಲ್ಲಿ ಹೋದ್ಮೇಲೆ ಅಲ್ಲಿ ಒಳಗಡೆ ಇದ್ದಾರೆ ರಾಮ. ನಾವು ಇಲ್ಲಾಂದರೂ ಒಂದೆಷ್ಟು ಅಂದರೆ ಒಂದು 1/2 hour ವೇಟ್ ಮಾಡಿದ್ವಿ. ಅದೇ ರಶಲ್ಲಿ ನುಗ್ಕೊಂಡು ಹೋದ್ವಿ. ಬೇಗ ದರ್ಶನ ಆಯಿತು, ಏನು ಪ್ರಾಬ್ಲಮ್ ಆಗಲಿಲ್ಲ. ಜನ ಸಿಕ್ಕಾಪಟ್ಟೆ, ಬಟ್ ದರ್ಶನ ಅಂತೂ ಆಯಿತು. ಯಾರಿಗೂ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ತಳ್ಳಾಟ ಇದ್ದೇ ಇರುತ್ತೆ, ಎಲ್ಲಿ ಹೋದರೂ ಇದ್ದೇ ಇರೋದಲ್ವಾ. ಸೊ ನೋ ಪ್ರಾಬ್ಲಮ್. ಅದರಲ್ಲಿ ಇವಾಗ ಮಹಾಕುಂಭಮೇಳ ಅಂತ ಇದೆ. ಅದಕ್ಕೆ ಬಂದಿರೋರೆಲ್ಲ ಇಲ್ಲಿ ಬರಲೇಬೇಕು. ಆ ಪ್ಲ್ಯಾನಿಂಗಲ್ಲೇ ಬಂದಿರ್ತಾರೆ. ಎಲ್ಲ ನಮ್ಮ ಥರನೇ ಅಲ್ವಾ. ಸೊ ಆಗಿರುವಾಗ ಅಡ್ಜಸ್ಟ್ ಮಾಡ್ಕೋಬೇಕು. ಏನೂ ಆಗಲ್ಲ. ಕೊನೆಗೆ ರಾಮನ ದರ್ಶನ ಆದಮೇಲೆ ಸ್ಯಾಟಿಸ್ಫೈ ಆಯಿತು, ಖುಷಿನೂ ಆಯಿತು. ಬಟ್ ಇನ್ನೂ ನೋಡಿ ಸಖತ್ತಾಗಿದೆ ಅಲ್ವಾ. ಫಿನಿಶಿಂಗ್ ಎಲ್ಲ ಡಿಸೈನಿಂಗು ಸೂಪರಾಗಿದೆ. ವಾವ್ ನೋಡಿ ಎಷ್ಟು ಅಂದರೆ ವೆಲ್ ಫಿನಿಶ್ಡ್ ಇದೆ ನೋಡಿ. ನನಗಂತೂ ಸಖತ್ ಇಷ್ಟ ಆಯಿತು. ಬಟ್ಟು ಕಂಪ್ಲೀಟ್ ಅಂದರೆ ಕನ್ಸ್ಟ್ರಕ್ಷನ್ ಫುಲ್ ಕಂಪ್ಲೀಟ್ ಆದಮೇಲೆ ಇನ್ನೊಮ್ಮೆ ಹೋಗಬೇಕನ್ನೋ ಆಸೆ. ನೋಡಿ ಇವಾಗ ಸ್ವಲ್ಪ ರಾಮ ಕಾಣ್ತಾ ಇದ್ದಾರೆ.
ಈ ಮೇಲ್ಗಡೆದು ಡಿಸೈನ್ಗೋಸ್ಕರ ಅದನ್ನು ಝೂಮ್ ಮಾಡಿಕೊಂಡೆ. ಸಖತ್ತಾಗಿದೆ ಒಳಗಡೆ ಎಲ್ಲ ನೋಡಿ. ಸ್ಮಾಲ್ ಡಿಸೈನ್ ಕೂಡ ವೆಲ್ ಫಿನಿಶ್ಡ್ ಆಗಿದೆ. ಎಷ್ಟೇ ಝೂಮ್ ಹಾಕಿ ನೋಡಿದ್ರು ಅಷ್ಟು ನೀಟ್ ಅಚ್ಚುಕಟ್ಟಾಗಿದೆ. ಇಲ್ಲಿಂದನೇ ಚೂರು ರಾಮ ಕಾಣಕ್ಕೆ ಸ್ಟಾರ್ಟ್ ಆದರು. ಎಲ್ಲರೂ ವಿಡಿಯೋ ಮಾಡೋದ್ರಲ್ಲೇ ಇದ್ದರು. ನನಗೆ ಹೈಟ್ ರೀಚ್ ಆಗದೆ ಇದಕ್ಕೆ ಕಾರಣ ನಾನು ಮಾಡಿದೆ ಎಷ್ಟಾಗುತ್ತೋ ಅಷ್ಟು. ಬಟ್ ಇಲ್ಲಿ ಕಾಣಿಸ್ಲಿಲ್ಲ. ಇನ್ನು ಮುಂದೆ ಹೋದ್ಮೇಲೆ ನಿಮಗೆ ರಾಮನ ದರ್ಶನ ಆಗುತ್ತೆ. ನೋಡ್ತಾ ಇರಿ. ಕೀಪ್ ವಾಚಿಂಗ್. ಸ್ಕಿಪ್ ಮಾಡಬೇಡಿ. ಕಂಪ್ಲೀಟ್ ವಿಡಿಯೋ ನೋಡಿ. ಆಗ ನಿಮಗೂ ಒಂದೇನೋ ಫೀಲ್ ಆಗುತ್ತೆ. ಸೊ ವೆಯ್ಟ್ ಮಾಡಿ. ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಹೇಳೋದು ಹೋಗೋದು ಅಲ್ವಾ. ಅದು ರಾಮನಾಮನ ಹೇಳುವಾಗ ಹೇಳ್ತಾನೆ ನಾವು ಹೇಗೆ ರಾಮನ ದರ್ಶನ ಪಡ್ಕೊಂಡ್ವಿ ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಬೇಗ ದರ್ಶನ ಆಗೋಯ್ತು. ನೋಡಿದ್ರೆ ಇಷ್ಟೊಂದು ಜನ ನಮಗಿಲ್ಲಿ ದರ್ಶನ ಆಗುತ್ತೋ ಅನ್ನೋ ಭಯ ಆಗ್ತಾಯಿತ್ತು. ತುಂಬ ಲೇಟ್ ಆಗುತ್ತೇನೋ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಹಾಗೆಲ್ಲ ಏನೂ ಆಗಲಿಲ್ಲ. ಆಮೇಲೆ ಕ್ಲೋಸ್ ಆಗುತ್ತೇನೋ ಒಂದು ಭಯ ಇತ್ತು, ಅದೂ ಆಗಲಿಲ್ಲ. ಮಿಡಲಲ್ಲೇ ಗೇಟ್ ಓಪನ್ ಆಗಿತ್ತು. ಬಿಟ್ಬಿಟ್ರು. ನಮಗೆ ಪೊಲೀಸ್ ಕೂಡ ಏನೂ ಅನ್ನಲಿಲ್ಲ. ಹೋಗಿ ಪರವಾಗಿಲ್ಲ ಅಂತ ಅಂದರು. ನಮ್ಮ ಜೊತೆಗೆ ಎಷ್ಟು ಜನ ಬಂದರು ಅವರೂ ಬಂದು ದರ್ಶನ ಮಾಡ್ಕೊಂಡೋದ್ರು. ಇಲ್ಲ ಅಂದರೆ ನಾವು ಮುಂದೆ ಒಂದು 5-6 ಕಿಲೋಮೀಟ್ರ್ವರೆಗೂ ನಡ್ಕೊಂಡು ಹೋಗಿ ಆಮೇಲೆ ಬಂದು ರಾಮನ ದರ್ಶನ ಮಾಡಬೇಕಂದ್ರೆ ನಾವು ದರ್ಶನ ಮಾಡೋಷ್ಟರಲ್ಲೇ 12 ಗಂಟೆ ಆಗಿತ್ತು. ನೋಡಿ ರಾಮ ಮಂದಿರಲ್ಲಿ ನಮ್ಮ ರಾಮ ಹೇಗಿದ್ದಾರೆ ಅಂತ. ಸಖತ್ತಾಗಿದೆ ಅಲ್ವಾ. ಬಾಲರಾಮ ಇವರು. ನೋಡ್ತಾ ಇದ್ರೇ ಒಂದು ವೈಬ್ರೇಷನ್ ಸೂಪರಾಗಿದೆ. ಹತ್ತಿರ ಹೋಗ್ತಿದ್ದಾಗೆ ನಾವು ರಾಮನ ನಾಮ ಹೇಳ್ತಾ ಹತ್ತಿರ ಅಂದರೆ ಸಮೀಪಿಸ್ತಾ ಇದ್ದಾಗಲೇ ಸ್ಟಾರ್ಟ್ ಆಗುತ್ತೆ ವೈಬ್ರೇಷನ್ನು, ಆ ಎನರ್ಜಿ. ನಿಜ ನೋಡಿ. ಕಣ್ತುಂಬ ರಾಮ್ ಹರೇ ರಾಮ್ ರಾಮ್ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಜೈ ಶ್ರೀರಾಮ್. ಪೊಲೀಸು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಬಿಡಲೇ ಇಲ್ಲ. ಹೋಗಿ ಅಂತ ಕಳಿಸ್ಬಿಟ್ರು. ನೋಡಿ ಅಲ್ಲೆಲ್ಲ ಲೈಟಿಂಗ್ ಎಲ್ಲ ಕಮ್ಮಿ, ಒಳಗಡೆ ಮಾತ್ರ ಇತ್ತು. ಈ ಕಡೆ ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಬಾಕಿ ಇದೆ ನೋಡಿ. ಅಷ್ಟೊಂದೆಲ್ಲ ಇದೆ ಇನ್ನೂ ಕನ್ಸ್ಟ್ರಕ್ಷನು. ಸೀತಾ, ಲಕ್ಷ್ಮಣ, ಹನುಮ ಎಲ್ರದ್ದೂ ಕೂಡ ಇನ್ನೂ ತುಂಬ ಕೆಲಸ ಇದೆ. ಸಪ್ರೇಟ್ ಏನೇನೋ ಇದೆ. ನನಗಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೋಡಿ ಇವಾಗ ಹೊರಗಡೆಯಿಂದ ನೋಡಿದರೆ ಎಷ್ಟು ಸುಂದರವಾಗಿ ಕಾಣುತ್ತೆ. ಇನ್ನು ಎಲ್ಲನೂ ಚೆನ್ನಾಗಿ ಕಂಪ್ಲೀಟ್ ಆದಮೇಲೆ ಹೋದರೆ ಸ್ವರ್ಗ ಅಲ್ವಾ. ರಾಮ ಆವಾಗಲೇ ಕರೆಸ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಇನ್ನೊಂದು ಕರೆಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇನ್ನೊಂದು ಸತಿ ಹೋಗಿ ನೋಡ್ಕೊಂಬರೋಣ ನಮ್ಮ ಜೀವಮಾನದಲ್ಲಿ ಅಲ್ವಾ. ನೋಡಿ ಸಖತ್ತಾಗಿದೆ ಅಲ್ವಾ. ಸಖತ್ತಾಗಿದೆ. ನನಗೇನೆ ಇಲ್ಲಿ ನೋಡಿ, ನಾನು ಹೆಂಗೋ ಬರ್ತಾಯಿದ್ದೀನಿ. ಸೋತು ಸುಣ್ಣ ಆಗಿದ್ದೀನಿ ಆಲ್ರೆಡಿ. ಜರ್ನಿ ಮಾಡಿ ನನ್ನ ಗಂಡ ಆವಾಗ ನನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ನೋಡಿ ಇದೆಲ್ಲ ಇನ್ನೂ ಬಾಕಿ ಇದೆ. ನೋಡಿ ಇಲ್ಲೆಲ್ಲ ಹಾಗೆ ಟೈಲ್ಸ್ ಎಲ್ಲ ಹಾಗೆ ಇರೋದು. ಬಟ್ ನೋಡಿ ದೂರಿಂದ ನೋಡಿದ್ರೇ ಹೇಗೆ ಕಾಣುತ್ತೆ ಟೆಂಪಲ್ ಅಲ್ವಾ. ಸಖತ್ತಾಗಿದೆ ಕಣ್ರಿ. ಬೇಗ ಫಿನಿಶ್ ಆಗಲಿ ನಮ್ಮ ರಾಮಂದು. ಸೊ ಎಲ್ಲ ರಾಮನ ದರ್ಶನ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಎಲ್ಲಿ ಉಜ್ಜಯಿನಿಗೆ ಹೋಗ್ತಾಯಿದ್ದೀವಿ. ಹೋಗುವಾಗ ಸನ್ಸೆಟ್ ಸಖತ್ತಾಗಿತ್ತು. ಸ್ವಲ್ಪ ಬ್ರೇಕಿಗೆ ಅಂತ ನಮ್ಮ ಯಜಮಾನ್ರು ಕಾರನ್ನ ಸೈಡಲ್ಲಿ ಸ್ಟಾಪ್ ಮಾಡಿದರು. ಆ ಗ್ಯಾಪಲ್ಲಿ ನಾನು ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇವಾಗ ನಾವು ಉಜ್ಜಯಿನಿ ಮಹಾಕಾಲೇಶ್ವರಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗಿ 1 ಅವರು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಭಸ್ಮಾರತಿಗೆ ಅಟೆಂಡ್ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋನಲ್ಲಿ ನೋಡ್ತಾ ಇರಿ.